ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತಶತಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇರತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತ್ಮನೀಕ ಕಿರಣಸ್ತ್ರೈಲೋಕ್ಯದೀಪೋ ರವಿಃ ಯಸ್ಯೋದೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೋ ಪ್ರಸರತಿ ಪ್ರಕೃತಿಕ್ರಿಯಾಸು ಅಸ್ತಂಗತೋ ಸ್ವಪಿತಿ ಚೋಚ್ಛ್ವಸಿತೈಕಮಾತ್ರಂ ಭಾನುಸ್ಸ ಏವ ಜಯತಿ ಪ್ರಕಟ ಪ್ರಭಾವಃ. ನಿನ್ನೆ ಪಾಠದಲ್ಲಿ ನಾವು ಮಂಗಳಾಚರಣೆ ಶ್ಲೋಕದ ಬಗ್ಗೆ ನೋಡಿದ್ವಿ. ಆ ಇದು ಯಾವ ರೂಪ ಅಂತ ಹೇಳಿದ್ರೆ ಈಗ ನಾವು ಹೇಳಿರ್ತಕ್ಕಂಥ ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತ ವರ್ತ್ಮಾ ಪುನರ್ಜನ್ಮನ ಅಂತ ಹೇಳುವಂತ ಏನು ಬೃಹಜ್ಜಾತಕ ಎಂಬತಕ್ಕಂಥ ಗ್ರಂಥದ ಮಂಗಳಾಚರಣೆ ಶ್ಲೋಕ ಇದೆ. ಅದರಲ್ಲಿ ಒಂದು ವಿಶೇಷಣ ಬರ್ತದೆ ಸೂರ್ಯನಿಗೆ, ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಹು ಅಂತೇಳಿ. ಅಂದ್ರೆ ಲೋಕದ ಪ್ರಳಯ, ಸೃಷ್ಟಿ ಸ್ಥಿತಿ ಸಂಹಾರ, ಉದಯ ಪ್ರಳಯ ಉದಯ ಸ್ಥಿತಿ ಅಂತೇಳಿ ಅರ್ಥಾತ್ ಅದರ ಅರ್ಥ ಸೃಷ್ಟಿ ಸ್ಥಿತಿ ಸಂಹಾರ, ಈ ಮೂರಕ್ಕೂ ಕಾರಣವಾಗಿರ್ತಕ್ಕಂಥವನು ಅಂತೇಳಿ. ಅಂದ್ರೆ ಸಾಮಾನ್ಯ ನಮ್ಗೆ ನಾವೆಲ್ಲ ಪುರಾಣಗಳಲ್ಲಿ ಗಮನಿಸಿದಂತೆ ಸೃಷ್ಟಿ ಮಾಡುವುದು ಬ್ರಹ್ಮನ ಕೆಲಸ, ಸ್ಥಿತಿ ವಿಷ್ಣು ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಹಾಗೆ ಸಂಹಾರವನ್ನು ಮಾಡತಕ್ಕಂಥವನು ರುದ್ರ ಕೇಳಿದ್ದೆ. ಅಥವಾ ಭಾಗವತ ಓದ್ಬೇಕಾದ್ರೆ ನಮಗೆ ಜನ್ಮಾದ್ಯ ಅಷ್ಟ ಕರ್ತೃತ್ವವು, ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಕರ್ತೃತ್ವವು ಕೂಡ ಆ ಭಗವಂತನಿಗೆ, ವಿಷ್ಣುವಿಗೆ ಅಂತ ಹೇಳುವಂತ ಮಾತುಗಳು ಭಾಗವತದಲ್ಲಿ ಬರ್ತದೆ ನಮಗೆ. ಅದರಿಂದಾಗಿ ಸೂರ್ಯನಿಗೆ ಹೇಗೆ ಇದು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡತಕ್ಕಂಥವನು ಸೂರ್ಯ ಹೇಗಾಗ್ತಾನೆ ಹೇಳಿ ಪ್ರಶ್ನೆ ಬಂದಾಗ ಅದಕ್ಕೆ ಈ ಶ್ಲೋಕ ಉದಾಹರಣೆ ನಿಮಗೆ ಗೊತ್ತಾಗ್ತದೆ. ಈ ಶ್ಲೋಕವನ್ನು ಗಮನಿಸಿದ್ರೆ ಅದರ ವಿಸ್ತೃತ ರೂಪವೇ ಈ ಶ್ಲೋಕ. ಅಂದ್ರೆ ಲೋಕದ ಪ್ರಳಯ ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕಂಥವನು ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಲೋಕವನ್ನ ಎದ್ದೇಳಿಸ್ತಕ್ಕಂಥವನು, ಲೋಕವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ತಕ್ಕಂಥವನು, ಪುನಃ ಅಸ್ತಂಗತ ಆದಾಗ ಮಲಗಿಸುವವನು, ಅಂದ್ರೆ ಸಂಹಾರ ಅಂತ ಹೇಳಿ. ಈ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಕೂಡ ಸೃಷ್ಟಿ ಸ್ಥಿತಿ ಸಂಹಾರಗಳಾಗ್ತಾ ಇರ್ತದೆ. ಅದಕ್ಕೆ ಕಾರಣೀಕರ್ತರು ಯಾರು ಅಂತ ಹೇಳಿದ್ರೆ ಸೂರ್ಯ. ಅಂತಹ ಸೂರ್ಯನು ಜಯತಿ ಎಂಬುದಾಗಿ ಈ ರೀತಿಯಲ್ಲಿ ಇದಕ್ಕೆ ಅರ್ಥವನ್ನು ತಿಳ್ಕೊಳ್ಬಹುದು ನಾವು. ಮುಂದಿನ ಶ್ಲೋಕಕ್ಕೆ ಹೋಗುವ. ಛಂದಃ ಪಾದೌ ಶಬ್ದಶಾಸ್ತ್ರಂ ಚ ವಕ್ತ್ರಂ. ಅದು ಶ್ಲೋಕ ಒಟ್ಟಿಗೆ ಹೋಗ್ಬೇಕಾದ್ರೆ ಪದಚ್ಛೇದ ಮಾಡಬಾರದು. ಆಕ್ಚುಲಿ ಕೆಲವು ಸಲ ನನಗೆ ಅದು ಅಭ್ಯಾಸ ಬಲದಿಂದಾಗಿ ಹಾಗೆ ಆಗ್ತದೆ. ನಾವು ಓದ್ಬೇಕಾದ್ರೆ ಸ್ವಲ್ಪ ಬಿಡಿಸಿ ಓದಿದ್ರೆ ಅರ್ಥ ಸುಲಭ ಆಗ್ತದೆ ಅಂತ ಹೇಳುವ ಕಾರಣದಿಂದಾಗಿ ಬಿಡಿಸಿ ಕೆಲವು ಪದಗಳನ್ನು ಓದಿದ್ವಿ. ಶ್ಲೋಕವನ್ನು ಯಾವತ್ತೂ ಹೇಳಬೇಕಾದ್ರೆ ವ್ಯಾಕರಣದ ನಿಯಮ ಛಂದಪಾದವು, ಇಲ್ಲಿ ಛಂದಪಾದವು ಅಂತೇಳಿ ಒಂದು ಪ ಅಂತ ಹೇಳುವ ಅಲ್ಲಿ ಒತ್ತಬೇಕಾಗ್ತದೆ ಸ್ವಲ್ಪ. ಹಾಗೆ ಅಂದ್ರೆ ಛಂದಃ ಪಾದವು ಅಂತ ಬಿಡಿಸಿ ಹೇಳಬಾರದು ಅಂತ ನಿಯಮ. ನಾನು ಪಕ್ಕ ಹೇಳ್ಬೇಕಾದ್ರೆ ತಪ್ಪಾಗ್ತದೆ. ಅಂತೂ ನೀವು ಅದನ್ನು ಸರಿ ಮಾಡಿಕೊಂಡು ಶ್ಲೋಕ ಓದ್ಬೇಕಾದ್ರೆ ಪದಚ್ಛೇದ ಇಲ್ಲ, ಮತ್ತೆ ಪದಚ್ಛೇದ ಮಾಡ್ಬೇಕಾದ್ರೆ ಅದರ ವಿಷಯ ನೋಡುವ. ಛಂದಪಾದೋ ಶಬ್ದಶಾಸ್ತ್ರಂಚ ವಕ್ತ್ರಂ ಕಲ್ಪಪಾಣಿ ಜ್ಯೋತಿಷಂ ಚಕ್ಷುಷಿ ಚ ಶಿಕ್ಷಾಘ್ರಾಣಂ ಶ್ರೋತ್ರಮುಕ್ತಂ ನಿರುಕ್ತಂ ವೇದಸ್ಯಾಂಗಾನ್ಯೇವಮಾಹುರ್ಮುನೀಂದ್ರಾಃ. ಶ್ಲೋಕ ನಾನು ಒಂದು ಸಲ ಹೇಳುತ್ತೇನೆ, ನೀವು ಮೂರು ಸಲ ಅದನ್ನ ಹೇಳಿ. ಛಂದಪಾದೋ ಶಬ್ದಶಾಸ್ತ್ರಂಚ ವಕ್ತ್ರಂ, ಛಂದಪಾದೋ ಶಬ್ದಶಾಸ್ತ್ರಂಚ ವಕ್ತ್ರಂ, ಛಂದಪಾದೋ ಶಬ್ದಶಾಸ್ತ್ರಂಚ ವಕ್ತ್ರಂ ಕಲ್ಪಪಾಣಿ ಜ್ಯೋತಿಷಂ ಚಕ್ಷುಷಿ ಚ, ಕಲ್ಪಪಾಣಿ ಜ್ಯೋತಿಷಂ ಚಕ್ಷುಷಿ ಚ, ಕಲ್ಪಪಾಣಿ ಜ್ಯೋತಿಷಂ ಚಕ್ಷುಷಿ ಚ ಶಿಕ್ಷಾಘ್ರಾಣಂ ಶ್ರೋತ್ರಮುಕ್ತಂ ನಿರುಕ್ತಂ, ಶಿಕ್ಷಾಘ್ರಾಣಂ ಶ್ರೋತ್ರಮುಕ್ತಂ ನಿರುಕ್ತಂ, ಶಿಕ್ಷಾಘ್ರಾಣಂ ಶ್ರೋತ್ರಮುಕ್ತಂ ನಿರುಕ್ತಂ ವೇದಸ್ಯಾಂಗಾನ್ಯೇವಮಾಹುರ್ಮುನೀಂದ್ರಾಃ.
ವೇದಸ್ಯಾಂಗಾನ್ಯೇವಮಾಹುರ್ಮುನೀಂದ್ರಾಃ ವೇದಸ್ಯಾಂಗಾನ್ಯೇವಮಾಹುರ್ಮುನೀಂದ್ರಾಃ. ಇದರ ಪದಚ್ಛೇದ ಈ ಶ್ಲೋಕದ್ದು. ಛಂದಃ ಪಾದೌ ಶಬ್ದಶಾಸ್ತ್ರಂ ಚ ವಕ್ತ್ರಂ ಕಲ್ಪಃ ಪಾಣಿ ಜ್ಯೋತಿಷಂ ಚಕ್ಷುಷಿ ಚ ಶಿಕ್ಷಾ ಘ್ರಾಣಂ ಶ್ರೋತ್ರಂ ಉಕ್ತಂ ನಿರುಕ್ತಂ ವೇದಸ್ಯ ಅಂಗಾನಿ ಏವಂ ಆಹುಃ ಮುನೀಂದ್ರಾಃ. ಇಲ್ಲಿ ಈ ಶ್ಲೋಕದಲ್ಲಿ ಜ್ಯೋತಿಷ್ಶಾಸ್ತ್ರದ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ. ಯಾವ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಏನು ಅಂತ ಹೇಳುವ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಈ ಶ್ಲೋಕವು ಕೂಡ ನಮಗೆ ಕೊಡ್ತದೆ. ಏನು ಹಾಗಿದ್ರೆ ಅಂತ ಹೇಳಿದ್ರೆ, ನಮಗೆ ವೇದಗಳು ಅಂತ ನಾವು ಮೊನ್ನೆ ನೋಡಿದಾಗೆ ಮೊನ್ನೆ ಪಾಠದಲ್ಲಿ ಕೂಡ ವೇದಗಳ ಬಗ್ಗೆ ಹೇಳಿದ್ದೇನೆ. ವೇದಗಳನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನೇರವಾಗಿ ವೇದವನ್ನು ಓದಿದ್ರೆ ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಒಂದು 6 ಶಾಸ್ತ್ರಗಳನ್ನು ನಾವು ಅಭ್ಯಾಸ ಮಾಡಿದರೆ ಮಾತ್ರ ವೇದದ ಬಗ್ಗೆ ಸ್ವಲ್ಪವಾದ್ರೂ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ. ಯಾವುದೆಲ್ಲ 6 ಶಾಸ್ತ್ರಗಳು ಅಂತೇಳಿ ಹೇಳಿದ್ರೆ, ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹು ಮನೀಷಿಣಃ ಅಂತೇಳಿ ನಿಮಗೆ ಸಾಮಾನ್ಯ ಅಮರಕೋಶ ಎಂಬತಕ್ಕಂಥ ಗ್ರಂಥದಲ್ಲಿ ಈ ಶ್ಲೋಕವನ್ನ ಹೇಳುತ್ತಾರೆ. ಯಾವುದೆಲ್ಲ 6 ಶಾಸ್ತ್ರಗಳು? ಶಿಕ್ಷಾ ವ್ಯಾಕರಣಂ ಛಂದಃ, ಶಿಕ್ಷಾ ಎಂಬತಕ್ಕಂತಹ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಛಂದಸ್ಸು ಶಾಸ್ತ್ರ. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ, ನಿರುಕ್ತ ಅಂತ ಹೇಳ್ತಕ್ಕಂತಹ ಒಂದು ಶಾಸ್ತ್ರ. ಜ್ಯೋತಿಷಂ, ನಿರುಕ್ತಂ ಜ್ಯೋತಿಷಂ ತಥಾ ಜ್ಯೋತಿಷ್ಯ ಶಾಸ್ತ್ರ. ಕಲ್ಪಶ್ಚೇತಿ ಷಡಂಗಾನಿ, ಶಿಕ್ಷಾ ವ್ಯಾಕರಣಂ ಛಂದ್ರೋ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪ, ಕಲ್ಪ ಎಂಬತಕ್ಕಂತಹ ಒಂದು ಶಾಸ್ತ್ರ. ಹೀಗೆ ವೇದಕ್ಕೆ 6 ಅಂಗಗಳು ಅಂತೇಳಿ ಹೇಳ್ತಾರೆ. ಈ 6 ಅಂಗಗಳು ಅಂತ ಹೇಳಿದ ತಕ್ಷಣ ಪಂಚಾಂಗ, ಷಡಂಗ, ಸಪ್ತಾಂಗ ಇದೆಲ್ಲ ನಾವು ಕೇಳಿರ್ತೇವೆ. ಪಂಚಾಂಗ ಅಂತ ಹೇಳಿದ್ರೆ 2-3 ಪಂಚಾಂಗಗಳಿದೆ. ನಾವೊಂದು ಪಂಚಾಂಗ ಓದ್ತೇವೆ. ಬೇರೆ ಬೇರೆ ಮಠದ ಪಂಚಾಂಗಗಳು, ಬೇರೆ ಬೇರೆ ಪಂಚಾಂಗಗಳಿದೆ. ಅದೊಂದು ಪಂಚಾಂಗ. ಮನೆಗೆ ಅಡಿಪಾಯ ಹಾಕುವುದಕ್ಕೂ ಪಂಚಾಂಗ ಅಂತೇಳಿ ಹೆಸರು. ಮನೆಯ ಪಂಚಾಂಗ ಆಯ್ತಾ ಅಂತ ಕೇಳ್ತೇವೆ. ಪಂಚಾಂಗಗಳು, ನಮ್ಮ ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಹೀಗೆಲ್ಲ ಪಂಚಾಂಗಗಳು ನಮ್ಮ ದೇಹದಲ್ಲಿ ಕೂಡ ಪಂಚ ಪ್ರಧಾನ ಅಂಗಗಳೆಲ್ಲ ಇದೆ. ಅದೊಂದು ಬಿಟ್ಟು ಇಲ್ಲಿ ಷಡಂಗಗಳನ್ನ ಹೇಳ್ತಾರೆ. ವೇದ ಅಂತ ಹೇಳುವಂಥದ್ದನ್ನು ಒಬ್ಬ ಮನುಷ್ಯ ಅಂತ ಹೇಳಿ ಕಲ್ಪಿಸಿಕೊಂಡು ಆ ವೇದಕ್ಕೆ 6 ಅಂಗಗಳು ಅಂತೇಳಿ, ಈ 6 ಅಂಗಗಳಿಲ್ಲದೆ ವೇದವನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಿದ್ರೆ ವೇದವನ್ನು ಒಂದು ಮನುಷ್ಯ ಅಂತೇಳಿ ನಾವು ಕಲ್ಪನೆ ಮಾಡಿಕೊಂಡಾಗ ಈ 6 ಶಾಸ್ತ್ರಗಳು ಯಾವೆಲ್ಲ ಅಂಗಗಳಾಗ್ತವೆ ಎಂಬುದನ್ನು ಈ ಶ್ಲೋಕ ನಮಗೆ ತಿಳಿಸಿಕೊಡ್ತದೆ. ಛಂದಃ ಪಾದವು, ವೇದ ಪುರುಷನ ಪಾದಗಳು ಯಾವುದು ಅಂತ ಹೇಳಿದ್ರೆ, ಪಾದವು ಹೇಳುವಂಥದ್ದು ದ್ವಿವಚನ, ಅರ್ಥಾತ್ 2 ಪಾದಗಳು ಅಂತೇಳಿ. ಅಂದ್ರೆ ಅವನ 2 ಪಾದಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಅದು ಛಂದಸ್ಸು ಶಾಸ್ತ್ರ. ಪಾದ ಸ್ವರೂಪದಲ್ಲಿರ್ತಕ್ಕಂಥದ್ದು ಛಂದಶಾಸ್ತ್ರ. ಇನ್ನು ಶಬ್ದಶಾಸ್ತ್ರಂಚ ವಕ್ತ್ರಂ, ವೇದ ಪುರುಷನ ಮುಖ, ವಕ್ರ ಅಂತ ಹೇಳಿದ್ರೆ ಮುಖ, ಮುಖ ಅಂತ ಹೇಳಿದ್ರೆ ಬಾಯು ಅಂತೇಳಿ ಆಗ್ತದೆ. ಅಂತ ಮುಖ ಸದೃಶವಾಗಿರ್ತಕ್ಕಂತಹ ಶಾಸ್ತ್ರ ಯಾವುದು ಅಂತ ಹೇಳಿದ್ರೆ ಅದು ವ್ಯಾಕರಣ ಶಾಸ್ತ್ರ. ಶಬ್ದಶಾಸ್ತ್ರ ಅಂತ ಹೇಳಿದ್ರೆ ವ್ಯಾಕರಣ ಶಾಸ್ತ್ರ. ವ್ಯಾಕರಣದಲ್ಲಿ ಶಬ್ದಗಳನ್ನ ಹೇಗೆ ಪ್ರಯೋಗ ಮಾಡಬೇಕು, ಯಾಕೆ ಅವುಗಳ ಸ್ವರೂಪ ಹೇಗಾಗ್ತದೆ ಇತ್ಯಾದಿ ಸೂತ್ರಗಳ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ತುಂಬಾ ವ್ಯಾಕರಣ, ಬೇರೆ ಬೇರೆ ವ್ಯಾಕರಣಗಳೆಲ್ಲ ಇದೆ.
ಆ ಸೂರ್ಯನಿಂದ ಹನುಮಂತನು ಕೂಡ ವ್ಯಾಕರಣ ಶಾಸ್ತ್ರವನ್ನು ಕಲಿತಿದ್ದಾನೆ ಅಂತ ಹೇಳುವಂತದ್ದು ಉಲ್ಲೇಖ ಇದೆ. ನಮಗೀಗ ಪಾಣಿನಿಯ ವ್ಯಾಕರಣ ಪ್ರಸಿದ್ಧ. ನಾವೀಗ ಪಾಣಿನಿ ಅಂದ್ರೆ ಕೆಲವು ವೇದವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡಬೇಕಾದ್ರೆ ಪಾಣಿನಿಯ ವ್ಯಾಕರಣಕ್ಕಿಂತಲೂ ಮೀರಿದ ಶಬ್ದಗಳನ್ನೆಲ್ಲ ಬಳಸಿದ್ದಾರೆ. ಅಂದ್ರೆ ಬೇರೆ ಬೇರೆ ಹಿಂದಿನ ವ್ಯಾಕರಣ ಶಾಸ್ತ್ರಗಳಿರ್ಬೋದು. ಆದ್ರೆ ಈಗ ನಮಗೆ ಪ್ರಸಿದ್ಧವಾಗಿರತಕ್ಕಂಥದ್ದು ಪಾಣಿನಿ ವ್ಯಾಕರಣ. ಅಂತೂ ಅದು ವೇದದ ಮುಖ ಸ್ವರೂಪವಾಗಿರತಕ್ಕಂಥದ್ದು. ಕಲ್ಪ ಪಾಣಿ, ಕಲ್ಪ ಎಂಬತಕ್ಕಂತಹ ಶಾಸ್ತ್ರ ಇದೆ. ಇದು ಸಾಮಾನ್ಯ ಕಲ್ಪ ಎಂಬತಕ್ಕಂತಹ ಶಾಸ್ತ್ರದಲ್ಲಿಯೇ ನಮಗೆ ಈ ವಾಸ್ತುವಿನ ವಿಷಯಗಳು ಇತ್ಯಾದಿಗಳೆಲ್ಲ ಅದರಲ್ಲೇ ಬರ್ತದೆ ಅಂತ ಕಾಣ್ತದೆ. ಶಿಲ್ಪಶಾಸ್ತ್ರಗಳು ಇದೆಲ್ಲ ಕಲ್ಪದಲ್ಲಿ ಇನ್ಕ್ಲೂಡಿಂಗ್ ಆಗಿರುವಂಥದ್ದು. ಅದು ಯಾವುದು ವೇದ ಪುರುಷನ ಅಂಗದಲ್ಲಿ ಯಾವ್ದ ಅಂಗ ಅಂತ ಹೇಳಿದ್ರೆ ಅದು ಕೈ, ಪಾಣಿ, ಎರಡು ಕೈಗಳು. ಜ್ಯೋತಿಷಂ ಚಕ್ಷುಷೀಚ, ಜ್ಯೋತಿಷ್ಯ ಶಾಸ್ತ್ರ ಆಗಿದ್ರೆ ಏನು ಅಂತ ಹೇಳಿದ್ರೆ ಚಕ್ಷುಷಿ, ಎರಡು ಕಣ್ಣುಗಳು. ಚಕ್ಷುಷಿ ಎನ್ನುವಂಥದ್ದು ದ್ವಿವಚನ. ಅದರಿಂದಾಗಿ ಎರಡು ಕಣ್ಣುಗಳು ಯಾವುದು ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ. ಶಿಕ್ಷಾ ಘ್ರಾಣಂ, ಶಿಕ್ಷಾಶಾಸ್ತ್ರ ಅಂತೇಳಿ ಇದೆ. ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ಎಲ್ಲ ಬೋಧನೆ ಕೊಡ್ತಕ್ಕಂತಹ ಶಾಸ್ತ್ರ. ಇದು ಘ್ರಾಣ, ವೇದ ಪುರುಷನ ಮೂಗು. ಶ್ರೋತ್ರ ಮುಕ್ತಂ ನಿರುಕ್ತಂ, ಯಾವ ಶಬ್ದಗಳು ಹೇಗೆ ರಚನೆ ಆಯಿತು ಅಂತ ಹೇಳುವಂತದ್ದಕ್ಕೆ ನಿರುಕ್ತ ಅಂತೇಳಿ ಕರೀತೇವೆ ನಾವು. ಶಬ್ದದ ವ್ಯುತ್ಪತ್ತಿ ಹೇಗೆ ಅಂತೇಳಿ ತಿಳಿಯುವಂಥದ್ದು ನಿರುಕ್ತ ಶಾಸ್ತ್ರದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಅಂತಹ ಶಾಸ್ತ್ರವು ವೇದ ಪುರುಷನ ಶ್ರೋತ್ರ ಅಂದ್ರೆ ಕಿವಿ. ವೇದಸ್ಯಾಂಗಾನ್ಯೇವಮ ಹೃಮುನೀಂದ್ರಾಹ, ಹೀಗೆ ವೇದಸ್ಯ ಅಂಗಾನಿ ಏವಂ ಈ ರೀತಿಯಲ್ಲಿ ವೇದಗಳಿಗೆ ಅಂಗಾನಿ ಅಂಗಗಳೆಂದು ಮುನೀಂದ್ರಾಹ ಎಲ್ಲ ಮುನಿಶ್ರೇಷ್ಠರುಗಳೆಲ್ಲ ಆಹುಹು ಹೇಳುತ್ತಾರೆ, ಈ ರೀತಿಯಲ್ಲಿ ಹೇಳಿದ್ದಾರೆ ಅಂತ. ಸಾಮಾನ್ಯ ನಮಗೆ 6 ಅಂಗಗಳು ವೇದಕ್ಕೆ. ಆ 6 ಅಂಗಗಳು ವೇದ ಪುರುಷನ ಯಾವ ಯಾವ ಅಂಗಗಳು ಎಂಬುದನ್ನು ಕೂಡ ಈ ಶ್ಲೋಕದಿಂದ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ಶ್ಲೋಕ ನಮಗೆ ವೇದಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನು ಸಂಬಂಧ, ಯಾಕೆ ವೇದಾಂಗವನ್ನಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ವೇದಾಂಗ ಅಂತೇಳಿ ಯಾಕೆ ಕರೆದಿದ್ದಾರೆ, ಅದರ ಸ್ಪಷ್ಟ ಜ್ಞಾನವನ್ನ ಮುಂದಿನ ಶ್ಲೋಕ ನಮಗೆ ತಿಳಿಸಿಕೊಡ್ತದೆ. ಮೋಸ್ಟ್ಲಿ ಈ ಶ್ಲೋಕ ನಮಗೆ ಆರ್ಯಭಟ ಅಥವಾ ಸೂರ್ಯ ಸಿದ್ಧಾಂತ ಈ 2 ಗ್ರಂಥದಲ್ಲಿ ಒಂದರಲ್ಲಿ ಬರ್ತಕ್ಕಂಥ ಶ್ಲೋಕ ಇದು. ಅದರಲ್ಲಿ ಯಾವುದು ಅಂತ ಕನ್ಫ್ಯೂಸ್ ಆಗ್ತಾ ಉಂಟು. ಅಂತೂ 2 ಗ್ರಂಥಗಳಲ್ಲಿ ಯಾವುದೋ ಒಂದು ಗ್ರಂಥದಲ್ಲಿ ಬಂದಿರತಕ್ಕಂಥ ಶ್ಲೋಕವನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ವೇದಾಸ್ತಾವತಿ ಯಜ್ಞಕರ್ಮ ಪ್ರವೃತ್ತಾ ಯಜ್ಞ ಪ್ರೋಕ್ತಾಸ್ತೇತು ಕಾಲಾಶ್ರಯೇಣ ಶಾಸ್ತ್ರಾದಸ್ಮಾತ್ ಕಾಲಬೋಧೋ ಯತಸ್ಯಾತ್ ವೇದಾಂಗತ್ವಂ ಜ್ಯೋತಿಷಸ್ಯೋಕ್ತಮಸ್ಮಾತ್. ಶ್ಲೋಕವನ್ನ ಹೇಳಿಕೊಡ್ತೇನೆ, ನೀವು 3 ಸಲ ಹೇಳಿಕೊಳ್ಳಿ. ವೇದಾಸ್ತಾವತಿ ಯಜ್ಞಕರ್ಮ ಪ್ರವೃತ್ತಾ, ವೇದಾಸ್ತಾವತಿ ಯಜ್ಞಕರ್ಮ ಪ್ರವೃತ್ತಾ, ಅದು ಪದಚ್ಛೇದ ಮಾಡಿ ಹೇಳಬೇಕಾದ್ರೆ, ವಿಂಗಡ ಮಾಡಿ ಹೇಳಬೇಕಾದ್ರೆ ಪ್ರವೃತ್ತಾಹ ಅಂತೇಳಿ ಹೇಳಬೇಕು. ಒಟ್ಟಿಗೆ ಶ್ಲೋಕವನ್ನು ಹೇಳಬೇಕಾದ್ರೆ ವೇದಾಸ್ತಾವತಿ ಯಜ್ಞಕರ್ಮ ಪ್ರವೃತ್ತ ಯಜ್ಞ ಪ್ರೋಕ್ತ ಅಂತ, ಪ್ರವೃತ್ತ ಅಂತೇಳಿ ಅಲ್ಲಿ ವಿಸರ್ಗವನ್ನು ಹೇಳುವುದು, ಉಚ್ಚಾರ ಮಾಡೋದು ಬೇಕಾಗಿಲ್ಲ. ನಾವು ಕಟ್ ಮಾಡಿ ಪಾದವಾಗಿ ಶ್ಲೋಕದ ಒಂದೊಂದು ಪಾದಗಳು ಅಂತೇಳಿ, ಒಂದು ಶ್ಲೋಕಕ್ಕೆ 4 ಪಾದಗಳಿರ್ತದೆ. ವೇದಾಸ್ತಾವತಿ ಯಜ್ಞಕರ್ಮ ಪ್ರವೃತ್ತಾಹ ಅಂತ ಹೇಳುವಂಥದ್ದು ಒಂದು ಪಾದ, ಯಜ್ಞ ಪ್ರೋಕ್ತಾಹ ಸೇತುಕಾಲಾಶೇಣ ಅಂತ ಹೇಳುವಂಥದ್ದು ಒಂದು ಪಾದ, ಶಾಸ್ತ್ರಾದಸ್ಮಾತ್ ಕಾಲಬೋಧೋ ಯತಸ್ಯಾತ್ ಅಂತ ಹೇಳುವಂಥದ್ದು ಒಂದು ಪಾದ, ವೇದಾಂಗತ್ವಂ ಜ್ಯೋತಿಷಸ್ಯೋಕ್ತಮಸ್ಮಾತ್ ಅಂತ ಹೇಳುವಂಥದ್ದು ಒಂದು ಪಾದ. ಹೀಗೆ ಒಂದು ಶ್ಲೋಕವನ್ನ 4 ವಿಂಗಡ ಮಾಡಬೇಕಾಗ್ತದೆ. ಅದಕ್ಕೆ 4 ವಿಂಗಡದ ಒಂದು ಭಾಗಕ್ಕೆ ಹೆಸರು ಪಾದ ಅಂತ. ಚತುಷ್ಪಾದ ಆದಾಗ್ಲೇ ನಮಗೆ ಪೂರ್ಣ ಅಂದ್ರೆ ಶ್ಲೋಕ ಅಂತೇಳಿ ಆಗ್ತದೆ. ಕಾಲು ಅಂತ ಕರಿತೇವೆ. ಕಾಲು ಸೇರಿದ್ರೆ ಅರ್ಧ ಆಗ್ತದೆ. 1/4 kg ಸೇರಿದ್ರೆ ಅರ್ಧ kg ಆಗ್ತದೆ. ಪುನಃ 3/4 kg, ಪುನಃ 2 ಕಾಲು, ಒಟ್ಟು 4 ಕಾಲುಗಳು ಸೇರಿದ್ರೇನೆ ಒಂದು ಪೂರ್ಣ ಅಂತೇಳಿ ಆಗ್ತಕ್ಕಂಥದ್ದು. ಅದರಿಂದಾಗಿ ಒಂದು ಶ್ಲೋಕ ಪೂರ್ಣ ಆಗ್ಬೇಕಾದ್ರೆ 4 ಪಾದಗಳು ಇರ್ಬೇಕಾಗ್ತದೆ ಶ್ಲೋಕದಲ್ಲಿ, ಹೆಚ್ಚಿನದ್ರಲ್ಲಿ. ಮತ್ತೆ ಕೆಲವು ಛಂದಸ್ಸಿಗೆ ಬೇರೆ ನಿಯಮಗಳುಂಟು. 3 ಪಾದಗಳಿರ್ತಕ್ಕಂಥ ಛಂದಸ್ಸುಗಳಿದೆ.
ಒಂದೇ ಪಾದ ಇರ್ತಕ್ಕಂಥ ಛಂದಸ್ಸುಗಳಿದೆ. ಅಂಥದ್ದೆಲ್ಲ ಕೆಲವು ಆ ಬೇರೆ ಬೇರೆ ಛಂದಸ್ಸುಗಳಿದೆ. ಈಗ ನಾವು ಸಾಮಾನ್ಯವಾಗಿ ನಮಗೆ 4 ಪಾದಗಳಿರುವಂತದ್ದನ್ನ ನೋಡ್ತಾ ಹೋಗ್ತೇವೆ. ಹೀಗೆ ಪಾದ ಕ್ರಮೇಣದಲ್ಲಿ ಪಾದವನ್ನು ವಿಭಾಗ ಮಾಡಿ ಹೇಳಬೇಕಾದ್ರೆ ವೇದಾಸ್ತಾವದ್ ಯಜ್ಞ ಕರ್ಮ ಪ್ರವೃತ್ತಾಹ ಅಂತ ಹೇಳಿ ಹೇಳಬೇಕಾಗ್ತದೆ. ಉಚ್ಚಾರ ಅಲ್ಲಿ ವಿಸರ್ಗವನ್ನು ಉಚ್ಚಾರ ಮಾಡಬೇಕಾಗ್ತದೆ. ವೇದಾಸ್ತಾವದ್ ಯಜ್ಞ ಕರ್ಮ ಪ್ರವೃತ್ತಾಹ, ವೇದಾಸ್ತಾವತ್ ಯಜ್ಞ ಕರ್ಮ ಪ್ರವೃತ್ತಾಹ, ವೇದಾಸ್ತಾವತ್ ಯಜ್ಞ ಕರ್ಮ ಪ್ರವೃತ್ತಾಹ, ಯಜ್ಞ ಪ್ರೋಕ್ತಾಸ್ತೆ ತು ಕಾಲಾಶ್ರಯೇಣ, ಯಜ್ಞ ಪ್ರೋಕ್ತಾಸ್ತೆ ತು ಕಾಲಾಶ್ರಯೇಣ, ಯಜ್ಞ ಪ್ರೋಕ್ತಾಸ್ತೆ ತು ಕಾಲಾಶ್ರಯೇಣ, ಶಾಸ್ತ್ರಾದಸ್ಮಾತ್ ಕಾಲಬೋಧೋ ಯತ ಸ್ಯಾತ್, ಶಾಸ್ತ್ರಾದಸ್ಮಾತ್ ಕಾಲಬೋಧೋ ಯತ ಸ್ಯಾತ್, ಶಾಸ್ತ್ರಾದಸ್ಮಾತ್ ಕಾಲಬೋಧೋ ಯತ ಸ್ಯಾತ್, ವೇದಾಂಗತ್ವಂ ಜ್ಯೋತಿಷಸ್ಯೋಕ್ತಮಸ್ಮಾತ್, ವೇದಾಂಗತ್ವಂ ಜ್ಯೋತಿಷಸ್ಯೋಕ್ತಮಸ್ಮಾತ್, ವೇದಾಂಗತ್ವಂ ಜ್ಯೋತಿಷಸ್ಯೋಕ್ತಮಸ್ಮಾತ್. ಶ್ಲೋಕದ ಅರ್ಥವನ್ನ ನಾಳೆಯ ಪಾಠದಲ್ಲಿ ನೋಡುವ. ಇವತ್ತು ಪಾಠ ಆರಂಭ ಆಗ್ಬೇಕಾದ್ರೆ ಸ್ವಲ್ಪ ತಡ ಆಯಿತು. 5 ನಿಮಿಷ ಕೊನೆಗೆ ನಿಮಗೆ ಪ್ರಶ್ನೆಗೆ ಉತ್ತರ ಏನಾದರೂ ಇದ್ರೆ ಅದಕ್ಕೋಸ್ಕರ 8:25 ಆಗಿದೆ. ಇದರ ಅರ್ಥವನ್ನ ನಾಳೆ ದಿವಸದಲ್ಲಿ ನೋಡುವ. ಮೂರ್ತಿತ್ವೇ ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ರೆಕಾರ್ಡಿಂಗ್ ಬಂದ್ ಮಾಡ್ಬೋದು. ಮೂರ್ತಿತ್ವೇ ಪರಿಕಲ್ಪಿತ ಶತಪೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಎಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೋ ವಾಚಂ ನ ಸದಧಾತನೈಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ.